ನನಗೆ ಅಜ್ಜಿ ನೆನಪಾಗ್ತಾರೆ. ಬಿಕಾಸ್ ಅವ್ರ ಹಾದಿ ನಡ್ಕೊಂಬಂದಿದ್ದ ಹಾದಿ ನಮ್ಮನ್ನೆಲ್ಲ ಅವರು ಬೆಳೆಸಿದ್ದು. ಮತ್ತು ನನ್ನ ತಾಯಿ ನೆನಪಾಗ್ತಾರೆ, ತುಂಬ ನೆನಪಾಗ್ತಾರೆ. ಅವ್ರ ಜೀವನ ಹೇಗಾದರೂ ಇರಲಿ, ನನ್ನ ಮಗಳು ಚೆನ್ನಾಗಿರಬೇಕು ಅಂತ ನಮ್ಮಮ್ಮ ಪ್ರತಿದಿನ ವಿಶ್ ಮಾಡ್ತಾಯಿದ್ರು. ಪ್ರತಿದಿನ ಅವ್ರು ಅನ್ಕೋತಾಯಿದ್ರು. ಸೊ ನನ್ನ ಪಾತ್ರದಲ್ಲಿ ನಾನು ಅರ್ಧ ನಮ್ಮ ಅಜ್ಜಿ, ಅರ್ಧ ನಮ್ಮ ತಾಯಿನ ಕಾಣ್ತೀನಿ ಸರ್. ಒಂದು ಐಡಿಯಾ ತೊಗೊಂಡಿದ್ದಾರೆ ಅಷ್ಟೇ. ಓಕೆ. ಒಂದು ಐಡಿಯಾ, ಯಾವುದೋ ಭಾಷೆದು ಒಂದು ಐಡಿಯಾ ತೊಗೊಂಡಿದ್ದಾರೆ. ಐಡಿಯಾನೇ ಅದ್ಭುತವಾಗಿತ್ತು. ಆ್ಯಂಡ್ ನನ್ನ ಟೀಮು ಕಾಪಿ ರಾಘು ಸರು, ಅಭಿ, ಮಣಿಕಂಠ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಐಡಿಯಾ ಮಾತ್ರ ಚಾನಲ್ ಕೊಟ್ಟಿದ್ದು. ಮಿಕ್ಕಿದ್ದು ಚಾನಲ್ ತಂಡ ಆ್ಯಂಡ್ ಪುನೀತ್ ಇದ್ದಾರೆ, ತುಂಬ ಇನ್ವಾಲ್ವ್ ಆಗಿ ಕಥೆಯಲ್ಲಿ ಕೂತು ನನ್ನ ಟೀಮ್ ಜೊತೆ ಕತೆ ಮಾಡಿಸ್ತಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಏನಿದೆ, ಆ ಥರ ತಾಯಿ ಸಾಮಾನ್ಯವಾಗಿ ನೋಡ್ತಿದ್ದವ್ರಿಗೆಲ್ಲ ಅದು ಇಂಪ್ಯಾಕ್ಟ್ ಆಗಿಬಿಟ್ರೆ ಬಹುತೇಕ ಇಂಥ ತಾಯಿಗಳು ಉಟ್ಕೊಂಡ್ರೆ ಏನಾಗೋದು ಅಂತ. ಇಂಥ ತಾಯಿಗಳು ಉಟ್ಕೊಂಬಿಟ್ರೆ ಅಂತ ತಪ್ಪೇನಲ್ವಲ್ಲ. ಯಾಕಂದ್ರೆ ಎಲ್ಲರೂ ಶ್ರೀಮಂತರ ಮನೆ ಹುಡುಗರನ್ನೇ ಉಡ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಜೀವನ ಅಂತ. ಅಲ್ಲ, ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ಮಗಳನ್ನ ಒಂದು ಸ್ಥಿತಿವಂತರು ಶ್ರೀಮಂತರು ಮಗನಿಗೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದು ತಪ್ಪೇನಿದೆ? ಎಲ್ಲ ಹೆಣ್ಣು ಮಕ್ಕಳು ಅಂದರೆ ಅವಾಗ ಪ್ರತಿಯೊಬ್ಬರು ನಾನು ಚೆನ್ನಾಗಿ, ನನಗೆ ಮದುವೆ ಆಗಬೇಕು, ನನಗೆ ಹೆಣ್ಣು ಸಿಗ್ಬೇಕಾದ್ರೆ ನಾನು ಚೆನ್ನಾಗಿ ದುಡಿಬೇಕು, ಚೆನ್ನಾಗಬೇಕು ಅಂತ ಛಲಕ್ ಬೀಳ್ತಾರೆ ಅಲ್ವಾ? ಅವ್ರ ತಾಯಿ ತನ್ನ ಮಕ್ಕಳ ಇದಕ್ಕೋಸ್ಕರ. ನಿಮ್ಮ ಉದ್ದೇಶ ಒಂಥರ ಈ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತಲ್ಲ, ಆ ಥರ ಆಗೋಗಿದೆ. ಹೌದು, ಕರೆಕ್ಟು. ಬಡವರು ಶ್ರೀಮಂತರಾಗ್ಲಿ ಅಂತ.